ಸಿನಿಮಾಗಳು ಮಾಡಿದ್ದಾರೆ ಎಲ್ಲರೂ ಟ್ರಾನ್ಸ್ಜೆಂಡರ್ಸ್ ಮಹಿಳೆಯರು. ನನಗೆ ತುಂಬ ಖುಷಿ ಆಯ್ತಪ್ಪ. ಆ ಮಗು ಹೀರೋಗೆ ಮುಂದಕ್ಕೆ ಇನ್ನೊಂದು ಭವಿಷ್ಯ ಸಿಕ್ಕಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಹೌದೌದು, ನಾವು ಹೋಗ್ತಾ ಇರ್ತೀವಿ, ಅದನ್ನು ನಾನು ಹೇಳಬೇಕಾಗಿಲ್ಲ, ತೋರಿಸಿದ್ದಾರೆ ಅವರೇನೆ. ತುಂಬ ಖುಷಿ ಆಗ್ತದೆ. ಮೂವಿ ಏನಿಲ್ಲ, ತುಂಬ ಇಷ್ಟ ಆಯಿತು. ಇಂಟರ್ವಲ್ ಆದಮೇಲೆ ಇನ್ನೂ ಸಖತ್ತಾಗಿ ಬಂತು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಏನಾಗುತ್ತೆ ಏನು ಅಂತ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ತುಂಬ ಖುಷಿ ಆಯಿತು. ನನಗೆ ಸಖತ್ತಾಗಿದೆ ಮೂವಿ, ಎಲ್ಲರೂ ಬಂದು ಮುಂದುವರಿಸಲಿ. ಹಾಂ, ಆ್ಯಕ್ಟ್ ಮಾಡಿದೆ, ನೋಡಿದ್ವಿ. ನಮ್ಮ ಸೀನಿಯರ್ಗಳವ್ರು ಎಲ್ಲರೂ ಚೆನ್ನಾಗಿದೆ, ಇಷ್ಟ ಆಯಿತು. ಇದೇ ಥರ ಇನ್ನೂ ಫಿಲಮು ಚೆನ್ನಾಗಿ ಇನ್ನೂ ಹಿಟ್ಟಾಗಲಿ, ಚೆನ್ನಾಗಿ ಬರಲಿ. ತುಂಬ ಇಷ್ಟ ಆಯಿತು. ಫಿಲಮಲ್ಲಿ ಒಂದೊಂದು ಮೆಸೇಜ್ ಇರುತ್ತೆ, ಇದರಲ್ಲಿ ಆಲ್ರೌಂಡ್ ಮೆಸೇಜ್ ಇದೆ. ಯಾಕೆಂದರೆ ಒಂಥರ ಇದು ಮಹಾಭಾರತ ಸ್ಟೋರಿ ಅಲ್ವಾ. ಎಲ್ಲರೂ ಶಿಖಂಡಿ ಅಂದರೆ ಏನೋ ಅನ್ಕೊಬಿಟ್ಟಿದ್ರು, ಇದು ಆ ಥರ ಅಲ್ಲ. ಶಿಖಂಡಿ ಅಂದರೆ ಒಂಥರ ಒಂದು ಮಂಗಳಮುಖಿಯರ ದೈವ ಶಕ್ತಿ ಇದೆ, ಮತ್ತು ಎಲ್ಲಮ್ಮನ ದೇವಿ ಶಕ್ತಿ ಇದೆ, ಮತ್ತು ಫ್ಯಾಮಿಲಿ ನೋಡೋಕ್ಕೆ ತುಂಬ ಮೆಸೇಜಸ್ ಇದೆ. ಸೊ ಭಾಳ ಚೆನ್ನಾಗಿದೆ ಅಂದರೆ ಎಲ್ಲರೂ ಚೆನ್ನಾಗಿ ಒಪ್ಕೋಬೋದು ಇದನ್ನು. ಕಾಂತಾರ ಸೆಕೆಂಡ್ ಕಾಂತಾರ ಥರ ಫಿಲಮ್ ಇದೆ ಸರ್ ಇದು. ತುಂಬ ಚೆನ್ನಾಗಿರೋ ಮೂವಿ. ಸ್ಟೋರಿ ತುಂಬ ಚೆನ್ನಾಗಿದೆ. ಮೆಸೇಜಸ್ ಅಂತೂ ಭಾಳ ಮೆಸೇಜಸ್ ಇದೆ. ಮೆಸೇಜ್ ತುಂಬ ಚೆನ್ನಾಗಿದೆ. ಮೆಸೇಜ್ ಹೈಲೈಟ್ ಆಗುತ್ತೆ ನೋಡ್ರಿ. ಮತ್ತು ಸ್ಟೋರಿ ತುಂಬ ಹೈಲೈಟ್ ಆಗುತ್ತೆ. ಆದರೆ ಅವನು ತಬ್ಲೆ ಹುಡ್ಗಂಗೆ ಆ ಥರ ಇದು ಮಾಡ್ತಾರಲ್ಲ, ಅದು ಭಾಳ ಚೆನ್ನಾಗಿದೆ. ಮತ್ತು ಅವನಿಗೆ ಒಂಥರ ಎಲ್ಲರೂ ಇದು ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ಮತ್ತು ಹೀರೋ ಫುಲ್ ಚೆನ್ನಾಗಿ ಮಾಡಿದ್ದಾನೆ. ಫಸ್ಟ್ ಹೀರೋ ಅನ್ಸೋದೇ ಇಲ್ಲ, ನ್ಯಾಚುರಲ್ ಸ್ಟಾರಾಗಿ ಮಾಡಿದ್ದಾನೆ. ಅವನಿಗೆ ಯಾರು ಫಸ್ಟ್ ಹೀರೋ ಅನ್ನೋದೇ ಇಲ್ಲ, ನ್ಯಾಚುರಲ್ ಹೀರೋ ಅವನು. ಮತ್ತು ಯಾರಾದರೂ ಕೇಳಿದ್ರೆ ಅವನು ಫಸ್ಟ್ ಹೀರೋ ಅಂತ ಅನ್ಸೋದೇ ಇಲ್ಲ. ಮತ್ತು ಪ್ರಾಕ್ಟೀಸ್ ಇಲ್ದೇ ಆ ಥರ ಫಸ್ಟ್ ಹೀರೋ ಮಾಡಿದ್ದಾನೆ ಅಂದರೆ ತುಂಬ ಒಳ್ಳೆ ಪ್ರಾಕ್ಟೀಸ್ ಇದೆ ಅವನಿಗೆ. ಅವನಿಗೆ ಬೆಳೆಸ್ರಿ, ಹೈಲೈಟ್ ಮಾಡಿರಿ. ತುಂಬ ಒಳ್ಳೆ ಮೂವಿ. ಮತ್ತು ಸಹಕರಿಸ್ರಿ, ಕನ್ನಡ ಇಂಡಸ್ಟ್ರಿ ಬೆಳೆಸ್ರಿ. ತುಂಬ ಚೆನ್ನಾಗಿದೆ. ಮತ್ತು ಸ್ಟೋರಿ ಇಂಥ ಒಳ್ಳೆ ಫಿಲಮ್. ಫಸ್ಟ್ನೇ ಇಂಥ ಸ್ಟೋರಿ, ಒಂಥರ ಹಳ್ಳಿ ಸ್ಟೋರಿಲಿ ಅಂಥ ಸಿಟಿ ಹುಡುಗ ಅಡ್ಜಸ್ಟ್ ಆಗಿದ್ದಾನೆ ಅಂದರೆ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಚೆನ್ನಾಗಿದೆ ಮೂವಿ, ಮಾತ್ರ ಸ್ಟೋರಿ ಚೆನ್ನಾಗಿದೆ. ಆದರೆ ಫಸ್ಟೇ ಸಲ ಫಸ್ಟೇ ಫಿಲಮಲ್ಲಿ ಮಾಡಿ ಇಷ್ಟು ಇದಾಗಿದ್ದಾನಲ್ಲ ಹೀರೋ, ಅದು ಭಾಳ ಇದು ವಿಷಯ, ಒಪ್ಪಬೇಕಾಗಿರೋ ವಿಷಯ. ಫ್ಯಾಮಿಲಿ ಮ್ಯಾಟ್ರು, ಆಲ್ ಮೆಸೇಜ್ ಇರೋ ಸಿನಿಮಾ ಇದು. ಒಂದೊಂದು ಮೂವಿಲಿ ಒಂದೊಂದು ಮೆಸೇಜ್ ಇರುತ್ತೆ, ಇದರಲ್ಲಿ ಆಲ್ ಮೆಸೇಜ್ ಇದೆ. ಎಲ್ಲರೂ ಫ್ಯಾಮಿಲಿ ನೋಡೋದು ತಿಳ್ಕೊಳ್ಳೋದು ಚೆನ್ನಾಗಿದೆ ಸರ್. ಮತ್ತು ಕನ್ನಡ ಇಂಡಸ್ಟ್ರಿ ತಿದ್ಕೊಳ್ಳೋ ವರ್ಡ್ಸ್ಗಳು ತುಂಬ ಇದ್ದಾವೆ ಇದರಲ್ಲಿ. ಒಂದೊಂದು ಫಿಲ್ಮಲ್ಲಿ ಒಂದೊಂದು ಮೆಸೇಜ್ ಇರುತ್ತೆ, ಇದರಲ್ಲಿ ಆಲ್ರೌಂಡ್ ಮೆಸೇಜ್ ಇದೆ. ಒಂಥರ ಹಳ್ಳಿಗೆ ಹೋಗಿ ಇದು ಮಾಡೋದು, ಸಪೋರ್ಟಿವ್ ಮಾಡೋದು, ಮತ್ತು ಒಂಥರ ಮಿರಾಕಲ್ ಆಗಿ. ರಿಲೀಸ್ ಆಗಿದೆ, ತುಂಬಾನೇ ಖುಷಿ ಇದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ. ಇದು ನನ್ನ ಫಸ್ಟ್ ಟೈಮ್. ಸೊ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಐ ಹೋಪ್ ಈ ಸಿನಿಮಾ ತುಂಬಾ ಚೆನ್ನಾಗಿ ರೀಚ್ ಆಗಿ ಎಲ್ಲರೂ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಅಂತ ಕೇಳ್ಕೊಳ್ತಿದ್ದೇನೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ತುಂಬಾ ಒಳ್ಳೆ ಕಂಟೆಂಟ್ ನಾವು ನಿಮ್ಗೆ ಕೊಟ್ಟಿದ್ದೇವೆ. ಹೊಸೊಬ್ಬರ ತಂಡ, ನಾನು ಹೊಸೊಬ್ಳು, ಫಸ್ಟ್ ಸಿನಿಮಾ ನಂದು. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಸಿನಿಮಾ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಸೊ ತುಂಬಾನೇ ಖುಷಿ ಆಗ್ತಿದೆ ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಿಕಾಸ್ ಇಟ್ಸ್ ಮೈ ಫಸ್ಟ್ ಮೂವಿ. ನನಗೆ ಇದೆಲ್ಲ ಹೊಸತು ಎಕ್ಸ್ಪೀರಿಯನ್ಸ್. ಸೊ ತುಂಬಾ ಭಯ ಇತ್ತು ಹೇಗೆ ಸ್ವೀಕರಿಸ್ತಾರ ಅಂತ ಜನಗಳು. ಸೊ ನನಗೆ ಫಸ್ಟ್ ಹಾಫ್ ಆದಮೇಲೆ ಇಂಟರ್ವಲಲ್ಲಿ ನಾನು ಹೊರಗೆ ಬಂದಾಗ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಎಲ್ಲರೂ ಖುಷಿಯಿಂದಾನೇ ನನ್ನನ್ನು ಮಾತಾಡಿಸಿದ್ರು, ಎಲ್ಲ ತುಂಬ ಎಪ್ರಿಷಿಯೇಟ್ ಮಾಡಿದರು ನನ್ನ ಪರ್ಫಾರ್ಮೆನ್ಸ್ಗೆ. ಸೊ ಐ ಹೋಪ್ ನಾನು ಅವ್ರನ್ನ ಖುಷಿಪಡಿಸಿದ್ದೇನೆ, ಅವರಿಗೊಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ನಾನು ಎಷ್ಟು ಹ್ಯಾಪಿ ಇದ್ದೇನೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಹೌದು, ಕುಣಿತಾ ಇದ್ರು ಅಲ್ಲಿ ಜನಗಳು. ಸೊ ಅದೆಲ್ಲ ನಾನು ಬೇರೆ ಸಿನಿಮಾದಲ್ಲಿ ನೋಡಿದ್ದೆ, ಬಟ್ ನಮ್ಮ ಸಿನಿಮಾಗೆ ಜನಗಳೆಲ್ಲ ಬಂದು ಅಷ್ಟು ಎಂಟರ್ಟೈನ್ಮೆಂಟ್ ಆಗಿ ಎಂಟರ್ಟೈನ್ಮೆಂಟ್ನ ಸ್ವೀಕರಿಸಿ ಅಲ್ಲೆಲ್ಲ ಕುಣಿತಾ ಇದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ತುಂಬಾ ಖುಷಿ ಆಗ್ತಿದೆ. ಹೌದು, ಕ್ಲೈಮ್ಯಾಕ್ಸ್ ಇಸ್ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇರೋದ್ರಿಂದ ತುಂಬಾನೇ ಇಮೋಷನ್ ಆಗಿದೆ. ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅದರೊಟ್ಟಿಗೆ BGM ಕೂಡ ಹಾಗೇನೇ ಇದೆ, ತುಂಬ ಇಮೋಷನಲ್ ಆಗಿ. ಸೊ ಎಲ್ಲ ಕೂಡಿ ಬಂದಿದೆ, ಎಲ್ಲ ಒಟ್ಟು ಸೇರಿ ಐ ಥಿಂಕ್ ಪೀಪಲ್ ಆರ್ ಅ ಬಿಟ್ ಇಮೋಷನ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಫಸ್ಟ್ ಹಾಫು ಕಾಮಿಡಿಯಿಂದ ಹೋದರೆ
ಸೆಕೆಂಡ್ ಹಾಫು ಲೈಕ್ ಸೀಟ್ ಎಡ್ಜ್ ಕುತ್ಕೊಂಡು ನೋಡೋ ಥರ ಇದೆ. ಸೊ ಎಲ್ಲರಿಗೂ ಅದೊಂದು ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿದ್ದಾರೆ. ಅಂದರೆ ಜೋಗತಿಯ ಒಂದು ಟ್ರೆಡಿಷನ್ ಏನಿದೆ, ಸೊ ಅವ್ರು ಮುತ್ತು ಕಟ್ಟೋದಾಯಿತು, ಅವರ ಒಂದು ಸಾಧನ ಏನಿದೆ, ಅವರು ರೇಣುಕಾದೇವಿ ಎಲ್ಲಮ್ಮನ್ನ ಆರಾಧಿಸ್ತಿರ್ತಾರೆ. ಸೊ ಅವರು ಮನಸ್ಫೂರ್ತಿಯಾಗಿ ಯಾರಿಗಾದ್ರೂ ಅವರು ಆಶೀರ್ವಾದ ಮಾಡಿದಾಗ ಏನೇನೆಲ್ಲ ಆಗ್ಬೋದು. ಅವರು ಏನಾದರೂ ರೌದ್ರವತರ ಅಂದರೆ ಸಿಟ್ಟಿಂದ ಅವ್ರು ಏನಾದರೂ ಹೇಳಿದೆ, ಸೊ ಏನೇನೆಲ್ಲ ಅನಾಹುತಗಳಾಗ್ಬೋದು ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನಮ್ಮ ಗುರುಮೂರ್ತಿ ಸರ್. ಕರ್ನಾಟಕದ ಏಕೈಕ ಪರಿಚಯ ಜೋಗ್ತಿ ಕಲ್ಚರ್. ಕರ್ನಾಟಕದ ಏಕೈಕ ಪರಿಚಯ ಜೋಗ್ತಿ ಕಲ್ಚರ್ ಇನ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ. ಸೊ ಅದೇ ನಮ್ಮ ಕಮ್ಯುನಿಟಿ ಏನಿದೆ, ನಮ್ಮ ಕಮ್ಯುನಿಟಿಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸೊ ಹಾಗಂತ ಎಲ್ಲರೂ ದೋಷಕ್ಕೆ ಬೇಡ. ಸೊ ಒಳ್ಳೆಯವರಿಗೆ ಪ್ರೀತಿ ಕೊಡಿ, ಅವಕಾಶ ಕೊಡಿ. ಸೊ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆದು ಅವರೊಂದು ಸಾಧನೆ ಮಾಡಲಿ ಅಂತ ಎಲ್ಲರಿಗೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅಂದರೆ ಸೊ ಅವರು ಮೂವಿ ನೋಡಬೇಕಾದ್ರೆ ಆಟೋಮೆಟಿಕ್ ಆಗಿ ಅವರು ಕನೆಕ್ಟ್ ಆದರು. ಆ್ಯಸ್ ಅ ಆಡಿಯನ್ ಆಗಿ ಅವರು ಕನೆಕ್ಟ್ ಆದರು. ಸೊ ಹಾಗಾಗಿ ಅವರು ಒಂದು ಈ ಮೂವಿಲಿ ತಾಯಿ ಸೆಂಟಿಮೆಂಟ್ ಇದೆಯಲ್ಲ, ಅಂದರೆ ನಾವು ತಾಯಿ ಪ್ರೀತಿ ಕೊಡಬೇಕಂದ್ರೆ ರಕ್ತನೇ ಹಂಚ್ಕೊಂಡು ಹುಡ್ಕೋಬೇಕಂತಿಲ್ಲ. ಸೊ ನಮ್ಮಲ್ಲೂ ಒಂದು ತಾಯಿ ಪ್ರೀತಿ ಇದೆ. ಆ ಪ್ರೀತಿನ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಮೇ ಬಿ ನಮ್ಮ ಮಮ್ಮಿಗೆ ಕನೆಕ್ಟ್ ಆಗಿ, ಸೊ ಅವರ ಒಂದು ಬಾಂಧವ್ಯ ಏನಿದೆ, ನಮ್ಮ ತಾಯಿ ಬಾಂಧವ್ಯ, ಸೊ ಅದು ಕನೆಕ್ಟ್ ಆಗಿ ಅವರು ಅವತ್ತು. ಸೊ ಹೇಳ್ರಿ, ಹೆಂಗೆ ಅನಿಸ್ತು ಮೂವಿ? ತುಂಬ ಚೆನ್ನಾಗಿದೆ. ನನಗೆ ನೀತು ಮಗಳಾಗಿ ಹುಟ್ಟಿತ್ತು ಪುಣ್ಯ ಮಾಡಿದ್ದೀನಿ ನಾನು. ಯಾಕಂದರೆ ಈ ಥರ ಆಗಬೇಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದರೆ ಪಾತ್ರದಲ್ಲಿ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ನೋಡಿ ಇಷ್ಟು ಎತ್ತರಕ್ಕೆ ಬೆಳೆದು ತೋರಿಸಿದಂತ ತುಂಬ ಕಷ್ಟ ಆಗ್ತಾಯಿತ್ತು. ಕಷ್ಟ ಆಯಿತು, ಖುಷಿ ಆಯಿತು. ಅದು ನೋಡಿ ಕಷ್ಟ ಅನಿಸುತ್ತೆ. ಆಮೇಲೆ ನೋಡ್ದಂಗೆಲ್ಲ ಲಾಸ್ಟಿಗೆ ನೋಡ್ದಂಗೆಲ್ಲ ತುಂಬ ಖುಷಿ ಆಯಿತು. ಫುಲ್ ಖುಷಿ ಆಗ್ತಾ ಇದೆ ಸರ್. ಫಸ್ಟ್ ಡೇಗೆ ನಾವು ಈ ಥರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ್ಯಂಡ್ ಇವತ್ತು ಎಷ್ಟೊಂದು ಜನ ನಮಗೆ ಹೇಳ್ತಾ ಇರೋದು ಅಂದರೆ ಮಂಗಳಮುಖಿನ ಎಲ್ಲರೂ ತುಂಬ ಕೀಳಾಗಿ ನೋಡ್ತಾ ಇದ್ರು ಅಂತ. ಸೊ ಇವತ್ತು ಅವರ ಒಂದು ದೈವಾಂಶ ಏನು ಅನ್ನೋದು ಸಿನಿಮಾ ಮೂಲಕ ಹೇಳಿದ್ದೀವಿ. ಆ್ಯಂಡ್ ಎಲ್ಲರೂ ಕೇಳ್ತಿದ್ರು ಶಿಖಂಡಿ ಮಹಾಭಾರತಕ್ಕೂ ಈ ಕಮರ್ಷಿಯಲ್ ಸಿನಿಮಾಗೂ ಏನು ಅಂತ. ಎಲ್ಲ ಇಂಟರ್ವ್ಯೂಲ್ ಆದಮೇಲೆ ಶಿಖಂಡಿಗೆ ಏನು ಮಹತ್ವ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಇದೇ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಎಷ್ಟೊಂದು ತಾಯಂದರು ನಮಗೆ ಏನು ಹರಿಸಿದ್ದಾರೆ. ಯಾಕಂದರೆ ತಾಯಿ ಸೆಂಟಿಮೆಂಟ್ ತುಂಬಾ ವರ್ಕ್ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಸಿನಿಮಾದಲ್ಲಿ. ಎಲ್ಲ ಬಂದಿರೋ ಕಮರ್ಷಿಯಲ್ ಆಸ್ಪೆಕ್ಟ್ಸಿನ ಒಂದು ಸೆಂಟಿಮೆಂಟ್ ಸಿನಿಮಾ. ಆ್ಯಂಡ್ ಏನೋ ಖುಷಿ ಆಗ್ತಾ ಇದೆ ಸರ್. ಫಸ್ಟ್ ಹೌದು, ಅದೇ ಸರ್, ಏನೋ ಪುಣ್ಯ ಅಂತಾನೆ ಹೇಳಬೇಕು. ಯಾಕಂದರೆ ನಾವು ಡೇ ಟು ಡೇ ಲೈಫಲ್ಲಿ ನಾನು ಯಾವಾಗಲೂ ಪಾತ್ರ ಮಾಡ್ತಿದ್ದು ಗ್ಲಾಮರಸ್ ಆಗಿ ಅಥವಾ ಏನು ದ ಗರ್ಲ್ ನೆಕ್ಸ್ಟ್ ಡೋರ್ ಅನ್ನೋ ಪಾತ್ರಗಳನ್ನ ಮಾಡ್ತಾ ಇದ್ದೆ. ಸೊ ಒಂದು ಅಂದರೆ ಹುಡುಗಿಯಾಗಿ ಮಂಗಳಮುಖಿ ಪಾತ್ರ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವರ ಜೀವನ ಶೈಲಿ ಏನಿದೆ ಅಂತ ನನಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ. ಸಿನಿಮಾಗೋಸ್ಕರ ಹೋಮ್ವರ್ಕ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು. ತುಂಬಾ ಕಷ್ಟ ಇದೆ ಅವ್ರ ಜೀವನ. ಆ್ಯಂಡ್ ತುಂಬ ಧೈರ್ಯ ಬೇಕು ಆ ಒಂದು ಕಮ್ಯುನಿಟಿಗೆ ಇರೋದಕ್ಕೆ. ಸೊ ಒಂದು ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ ವರ್ಕ್ ಇವತ್ತು ನಮಗೆ ಎಲ್ಲ ಖುಷಿ ಸಿಕ್ಕಿದೆ.